ಸಿಗರೇಟ್ ಸೇದುವ ಉಪಾಧ್ಯಕ್ಷ ಕಲ್ಮೇಶ್ನ ಬಂಧನ ಯಾವಾಗ? ಹೋಲ್ಸೇಲ್ ಸಿಗರೇಟ್ ಬೇಡಿದ್ದನ್ನು ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪಿಯುಸಿ ಫಲಿತಾಂಶ ಬಂದ ನಂತರ ಕಾಲೇಜು ಪ್ರಾರಂಭ ಆಗುವವರೆಗೆ ದುಡಿಬೇಕು, ಕೈಯಲ್ಲಿ ಹಣ ಮಾಡಬೇಕೆಂಬ ಉದ್ದೇಶದಿಂದ ಚಾ ಅಂಗಡಿಯಲ್ಲಿ ಕೆಲಸ ಮಾಡಲು ಮಿರ್ಜಿ ಗ್ರಾಮದಿಂದ ಯಾದವಾಡ ಗ್ರಾಮಕ್ಕೆ ಬಂದಿದ್ದ ಪ್ರಜ್ವಲ್ ದೊಡ್ಡಮಡಿ ಎಂಬಾತನೇ ಹಲ್ಲೆಗೊಳಗಾದ ವ್ಯಕ್ತಿ ಎಂದು ತಿಳಿದು ಬಂದಿದೆ. ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದಿನಾಂಕ 15ರಂದು ಯಾದವಾಡದಲ್ಲಿರುವ ಚಾ ಅಂಗಡಿಗೆ ಅಲ್ಲಿನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಮೇಶ ಗಾಣಿಗೇರ ತನ್ನ ಸಹಚರ ಜೊತೆ ಬಂದು ಹೋಲ್ಸೇಲ್ ದರದಲ್ಲಿ ಸಿಗರೇಟ್ ಬೇಡಿದ್ದಾನೆ. ಆಗ ಪ್ರಜ್ವಲ್ ಹೋಲ್ಸೇಲ್ ದರದಲ್ಲಿ ಕೊಡೋಕೆ ಆಗಲ್ಲ ಅಂದಿದ್ದಕ್ಕೆ ಕಲ್ಮೇಶ್ ಗಾಣಿಗ ಪ್ರಜ್ವಲ್ಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾನೆ. ಆಗ ಪ್ರಜ್ವಲ್ ದೊಡ್ಡಮನಿ ನನ್ನನ್ನು ಆ ರೀತಿ ಬೈಬೇಡಿ ಅಂದಿದ್ದಕ್ಕೆ ಕಲ್ಮೇಶ ಗಾಣಿಗೇರ ಮತ್ತು ಆತನ ಸಹಚರರು ಅಂಗಡಿಯ ಹೊರಗೆ ಎಳೆದು ಹಿಗ್ಗಾಮುಗ್ಗಾ ದಾಳಿಸಿದ್ದಾರೆ. ಇನ್ನು ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದ ಪ್ರಜ್ವಲ್ ಚಿಕಿತ್ಸೆಗಾಗಿ ಮೂಡಲಗಿ ಆಸ್ಪತ್ರೆಯಲ್ಲಿ ಸಂಬಂಧಿಕರು ದಾಖಲಿಸಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಕೊಳಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಉಪಾಧ್ಯಕ್ಷ ಮತ್ತು ಆತನ ಸಹಚರರು ಪರಾರಿಯಾಗಿದ್ದಾರೆ. ಪ್ರಕರಣ ದಾಖಲಾಗಿ 1 ವಾರ ಕಳೆದರೂ ಆರೋಪಿಗಳು ಬಂಧನವಾಗದೇ ಇರುವುದು ಸಾರ್ವಜನಿಕರಿಗೆ ಬೇಸರ ತಂದಿದೆ. ಏನೇ ಆಗಲಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಂದು ದರ್ಪ ಮೆರೆಯುತ್ತಿರುವ ಗಾಣಿಗೇರನ ಬಂಧನವಾಗಿ ಕ್ರೂರ ಉಪಾಧ್ಯಕ್ಷ ಜೈಲು ಕಂಬಿ ಎನಿಸಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಹೋಲ್ಸೇಲ್ ದರದಲ್ಲಿ ಕೇವಲ ಸಿಗರೇಟ್ ಕೊಟ್ಟಿಲ್ಲ ಅಂತ ಇಷ್ಟೊಂದು ದರ್ಪ ಕ್ರೂರವಾಗಿ ನಡೆದುಕೊಂಡಿರುವ ಕಲ್ಮೇಶ್ ಗಾಣಿಗೇರ ಉಪಾಧ್ಯಕ್ಷನ ಅಥವಾ ಯಾದವಾಡ ಗ್ರಾಮದ ಸರ್ವಾಧಿಕಾರಿಯನ್ನ ತಿಳಿಯುತ್ತಿಲ್ಲ. ಈ ಗೂಂಡಾಗಿರಿಯನ್ನು ಜನಪ್ರತಿನಿಧಿಗಳು ಆಯ್ಕೆ ಮಾಡುವಾಗ ಯಾದವಾಡ ಗ್ರಾಮಸ್ಥರು 100 ಬಾರಿ ಯೋಚಿಸಬೇಕಿತ್ತು ಅಂತ ಗ್ರಾಮಸ್ಥರೇ ಉಪಾಧ್ಯಕ್ಷನಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ನೋಡ್ತಾ ಇರಿ ಸುದ್ದಿ ಸ್ಫೋಟ ನ್ಯೂಸ್, ಇದು ಸುದ್ದಿಗಳ ಮಹಾಸ್ಫೋಟ. ನನ್ನ ಹೆಸರು ಪ್ರಜ್ವಲ್ ರೀ. ನಾನು ಚಾ ಅಂಗಡಿ ವರ್ಕ್ ಮಾಡಕತ್ತೀನಿ, ಚಾ ಸುಸಾತಿದ್ದೀನಿ ರೀ. ಮತ್ತು ಈರಪ್ಪ ಮತ್ತು ಕಲ್ಲಪ್ಪ ಬಂದಿದ್ರಿ. ಹೊರಾನ ಸಿಗರೇಟ್ ಕೇಳಿದ್ರಿ ಹೋಲ್ಸೇಲ್ದಾಗ ಸಿಗೋದಿಲ್ಲ, ನಮ್ಮ ರೇಟ್ನಾಗ ನಾವು ಕೊಡ್ತೀವಿ, ನೀವು ನಾನು ಹೋಲ್ಸೇಲ್ದಾಗ ಕೊಡ್ತೀನಿ ತೋರಿ ಅಂತ ಕೊಟ್ಟಿನಿ ರೀ. ಕೊಡೋಣ ನಮಗ್ಯಾಕೋ ಎಲ್ಲರಿಗೂ ಕೊಡಬೇಕನ್ನಿ ಅಂತಂದು ಸಿಗರೇಟ್ ನಾನು ಮುಖಕ್ಕೆ ಇಟ್ಟಿದ್ರಿ. ಹೆಟ್ಟನ ಹೊಲಸು ಬೇಯ್ದ್ರಿ ಬಾಸ್ಗಡ ಬೈಬೇಡ ಅಂತ ಕೇಳಕ್ಕೆ ಹೋಗೋಣ ಹೊರಗೆ ಕರೆದು ಬಡಿಯಾಕತ್ತೀರಿ ಇಬ್ಬರು ಅನ್ನಗಳು. ಬಡಿಯಾನ ಸೆಟ್ರೆಸ್ ಹಾಕಿ ನೋಡೋಕೆ ಕೈಗೆ ಚಾಪಲ್ ಹಾಕಿದ್ರಿ. ಹಾಕಕ್ಕೆ ನಾನು ತಲೆಗೆ ಒಟ್ಟು ಪ್ರಜ್ಞೆ ಹೋಗಿಬಿಡ್ತೀರಿ. ಎದ್ದು ಒಳಗೆ ಮತ್ತು ಬರೋಕೆ ಬಡಿಯಾಕತ್ತೀರಿ. ಗ್ಲಾಸ್ ತೊಗೊಂಡು ಹೆಟ್ಟಿದ್ರಿ, ಬಾಟ್ಲಿ ಹೆಟ್ಟಿದ್ರಿ. ಅಲ್ಲಿ ಇದ್ದಿದ್ದೆಲ್ಲ ಸಾಮಾನು ತೊಗೊಂಡು ಮ್ಯಾಲೆ ಹೆಟ್ಟಾಕತ್ತೀರಿ. ನನಗೆ ತ್ರಾಸಾಗ ಅಣ್ಣಗೆ ಫೋನ್ ಹಚ್ಚೀನಿ ರೀ. ನಾನು ತ್ರಾಸು ಭಾಳ ಆಗತ್ತೆ, ದವಾಖಾನೆ ಕರ್ಕೊಂಬಂದಾರಿ. ಕರ್ಕೊಂಬಂದು ICU ಬಿಟ್ಟಾರಿ.